ಮುಂಬೈನಲ್ಲಿ 14 ಅತೃಪ್ತ ಶಾಸಕರ ದಂಡಿದೆ. ಕಾಂಗ್ರೆಸ್ನ ಶಾಸಕರ ದಂಡು. ಈ ಕಾಂಗ್ರೆಸ್ನ ಅತೃಪ್ತರಿಗೆ ಬಿಜೆಪಿ ಮುಖಂಡರ ಕಾವಲಂತೆ. ಮುಂಬೈನ ರಿನೈಸನ್ಸ್ ಹೋಟೆಲ್ನಲ್ಲಿ ಬೀಡು ಬಿಟ್ಟಿದ್ದಾರೆ ಈ ಎಲ್ಲ ಕೈ ಶಾಸಕರು. ಹೋಟೆಲ್ನ ಕಾರಿಡಾರ್ನಲ್ಲಿ ಓಡಾಡ್ತಾ ಇದ್ದಾರೆ ಉಮೇಶ್ ಜಾಧವ್. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ಗೆ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಕಾವಲಂತೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಉಮೇಶ್ ಜಾಧವ್ ಮತ್ತು ಅಶ್ವತ್ಥ ನಾರಾಯಣ್ ಜೊತೆಯಲ್ಲಿರುವಂತಹ ದೃಶ್ಯ ಸಾಕ್ಷ್ಯ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಾ. ಹೋಟೆಲ್ ಕಾರಿಡಾರ್ನಲ್ಲಿ ಉಮೇಶ್ ಜಾಧವ್ ಓಡಾಡ್ತಾ ಇದ್ರೆ ಅವರ ಜೊತೆಯಲ್ಲಿ ಅಶ್ವತ್ಥ ನಾರಾಯಣ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿಗೆ ಅತೃಪ್ತ ಶಾಸಕರನ್ನ ಕಾವಲು ಕಾಯೋದಕ್ಕೆ ಬಿಜೆಪಿಯ ಶಾಸಕರು ನಿಂತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉಮೇಶ್ ಜಾಧವ್ ಅವರು ಕೈ ತಪ್ಪಿ ಎಲ್ಲಿಯೂ ಕೂಡ ಹೋಗಬಾರದು ಅನ್ನುವಂತಹ ಕಾರಣಕ್ಕೆ ಅವರ ಜೊತೆಯಲ್ಲಿಯೇ ಬಿಜೆಪಿ ಶಾಸಕರು ಕೂಡ ಇದ್ದಾರೆ ಅಂತಕ್ಕಂಥದ್ದು ಈಗ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಹಾಗಾಗಿ ಬಿಜೆಪಿಯ ಕಬ್ಜಾದಲ್ಲಿ, ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ನ 14 ಜನ ಶಾಸಕರು ಇದ್ದಾರೆ. ಅವರು ಎಲ್ಲಿಯೂ ಹೋಗಬಾರದು, ಯಾರ ದಾಳಕ್ಕೂ ಕೂಡ ಬೀಳಬಾರದು ಅನ್ನೋ ಕಾರಣಕ್ಕೆ ಮುಂಬೈ ಹೋಟೆಲ್ನಲ್ಲಿ ಕೆಲವು ಬಿಜೆಪಿಯ ಶಾಸಕರು ಕೂಡ ಬೀಡು ಬಿಟ್ಟಿದ್ದಾರೆ. ಹೋಟೆಲ್ ಕಾರಿಡಾರ್ನಲ್ಲಿ ಉಮೇಶ್ ಜಾಧವ್ ಜೊತೆ ಅಶ್ವತ್ಥ ನಾರಾಯಣ್ ಮಲ್ಲೇಶ್ವರಂ MLA ಓಡಾಡ್ತಾ ಇರತಕ್ಕಂಥದ್ದು, ಅವರಿಗೆ ಕಾವಲು ಕಾಯ್ತಾ ಇರತಕ್ಕಂಥದ್ದು ಈಗ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಮುಂಬೈನಲ್ಲಿ ಇರ್ತಕ್ಕಂಥ 14 ಜನ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಆ ಕಡೆ ಈ ಕಡೆ ಎಲ್ಲೂ ಹೋಗಬಾರದು, ಅಪ್ಪಿತಪ್ಪಿ ಕೂಡ ಒಂದೇ ಒಂದು ವಿಕೆಟ್ ಕೂಡ ಮಿಸ್ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗ ಬಿಜೆಪಿ ಸಾಕಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ಬಿಜೆಪಿ ಶಾಸಕರು ಕಾಂಗ್ರೆಸ್ನ ಅತೃಪ್ತ ಶಾಸಕರ ಕಾವಲಿಗೆ ನಿಂತಿದ್ದಾರೆ. ಯಾರಾದರೂ ಇವತ್ತು ತಾನೇ ಬೆಳಗ್ಗೆ DK ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟರು. ನಮ್ಮ ಶಾಸಕರನ್ನ ಅವರು ಎಲ್ಲೇ ಕೂಡಿ ಹಾಕಿದ್ರು ಕೂಡ ಅವ್ರನ್ನ ಕರ್ಕೊಂಡು ಬರೋ ಶಕ್ತಿ ಕಾಂಗ್ರೆಸ್ಗೆ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಅಪ್ಪಿತಪ್ಪಿ ಕೂಡ ಕಾಂಗ್ರೆಸ್ನ ಶಾಸಕರು ಸಂಪರ್ಕಕ್ಕೆ ಸಿಗಬಾರದು ಬೇರೆಯವರು ಯಾರಿಗೂ ಕೂಡ ಅನ್ನುವಂತಹ ಕಾರಣಕ್ಕೋಸ್ಕರ ಐ ಡೋಂಟ್ ಥಿಂಕ್ ಅವರು ಮೊಬೈಲ್ನ ಬಳಸ್ತಾ ಇದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಮೊಬೈಲ್ ಬಳಸೋದಕ್ಕೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಹಾಗೆ ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಅವ್ರನ್ನ ಕಾವಲು ಕಾಯ್ತಾ ಇದ್ದಾರೆ. ಮುಂಬೈನ ರಿನೈಸನ್ಸ್ ಹೋಟೆಲ್ನಲ್ಲಿ ಈ ಎಲ್ಲ ಶಾಸಕರು ಕೂಡ ಬೀಡು ಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಸೇರಿದಂತೆ 14 ಜನರ ತಂಡ ಇವಾಗ ಅಲ್ಲಿದೆ. ಉಮೇಶ್ ಜಾಧವ್, ಚಿಂಚೋಳಿ ಶಾಸಕರು ಕೂಡ ಅಲ್ಲಿದ್ದಾರೆ. ಅವರನ್ನ ಕಾವಲು ಕಾಯ್ತಾ ಇದ್ದಾರೆ ಅಶ್ವತ್ಥ ನಾರಾಯಣ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡಿ ನನ್ನ ಜೊತೆ ಇವಾಗ ಮುಂಬೈನಿಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ದಿಲೀಪ್, ಕೇವಲ ಹಾಗಾದ್ರೆ 14 ಶಾಸಕರು ಮಾತ್ರ ಕಾಂಗ್ರೆಸ್ನವರು ಆ ಹೋಟೆಲ್ನಲ್ಲಿ ಇಲ್ಲ, ಅವರ ಕಾವಲು ಕಾಯೋದಕ್ಕೆ ಅಂತ ಕೆಲವು ಬಿಜೆಪಿ ಶಾಸಕರು ಕೂಡ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಎಷ್ಟು ಜನ ಇದ್ದಾರೆ ಅಂತ ಏನಾದರೂ ನಿಮಗೆ ಮಾಹಿತಿ ಸಿಕ್ಕಿದೆಯಾ? ಹೌದು ಅರವಿಂದ್, ಏನಂತಂದ್ರೆ ಬಿಜೆಪಿಯ 6 ಜನ ಶಾಸಕರಿದ್ದಾರೆ. ಒಬ್ಬ ಶಾಸಕರಿಗೆ 2 ಶಾಸಕರ ನೀಡಲಾಗಿದೆ. ಅವರೆಲ್ಲರೂ ಕೂಡ ಗಮನ ಹರಿಸಬೇಕು. ಮತ್ತೆ ರೂಮ್ ನಂಬರ್ 15ರಲ್ಲಿ ಎಲ್ಲಾ ಒಂದು ಮೊಬೈಲ್ಗಳನ್ನ ಸೆಕ್ಯೂರ್ ಮಾಡಲಾಗಿದೆ. ಎಲ್ಲರೂ ಕೂಡ ಅಲ್ಲಿ ಮೊಬೈಲ್ ಇಟ್ಟಬೇಕು. ಹಾಗಾಗಿ ಯಾರೂ ಕೂಡ ಏನಂತಾರೆ ಸಂಪರ್ಕ ಸಿಗಬಾರ್ದು ಹಾಗೆ ಅಂತ ಹೇಳಿ ತಾವು ನೋಡಬಹುದು. ಎಕ್ಸ್ಕ್ಲೂಸಿವ್ ಚಿತ್ರಗಳಲ್ಲಿ ಉಮೇಶ್ ಯಾವ ತರ ಅಂತಂದ್ರೆ ಅಶ್ವತ್ಥ ನಾರಾಯಣ್ ಜೊತೆ ಒಂದು ವಾಕಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಎಲ್ಲವೂ ಕೂಡ ಏನಂತಂದ್ರೆ ಪ್ಲಾನ್ ಆಗಿದೆ. ಇನ್ನೇನು ಕ್ಷಣಗೆ ಏನಂತಂದ್ರೆ ಕೇಂದ್ರ ಸಚಿವರಾದಂತ ನಿತಿನ್ ಗಡ್ಕರಿ ಅವರನ್ನು ಕೂಡ ಭೇಟಿಯಾಗುವ ಸಾಧ್ಯತೆಗಳು ಇರುವಂತದ್ದು ಅರವಿಂದ್. ಹಾಗಾದ್ರೆ ದಿಲೀಪ್, ಇವತ್ತು ನಿತಿನ್ ಗಡ್ಕರಿ ಅವರಾಗಿರ್ಬೋದು ಅಥವಾ ಮಹಾರಾಷ್ಟ್ರ CM ಫಡ್ನವೀಸ್ ಅವರಾಗಿರ್ಬೋದು, ಏನು ಮಾತುಕತೆ ಆಡ್ತಾರೆ? ಮತ್ತೆ ಇವರ ಮನವೊಲಿಸುವಂತಹ ಕೆಲಸ ಏನಾದರೂ ಆಗ್ಬೇಕಾಗಿದೆಯಾ, ಹೇಗೆ? ಇಲ್ಲ, ಮನವೊಲಿಸುವ ಪ್ರಶ್ನೆ ಏನಿಲ್ಲ. ಏನಂತಂದ್ರೆ ಕೇವಲ ಫಾರ್ಮಾಲಿಟೀಸ್ ಬಾಕಿ ಇರುವಂತದ್ದು. ಎಲ್ಲರೂ ಕೂಡ ಏನಂದ್ರೆ ತಮ್ಮ ತಮ್ಮ ವಿಚಾರಗಳಿಗೆ ಬದ್ಧವಾಗಿದ್ದಾರೆ. ಜೊತೆಗೆ ಏನಂತಂದ್ರೆ ಇವರನ್ನ ಕರ್ಕೊಂಡು ಹೋಗ್ತಕ್ಕಂಥ 6 ಜನ ಏನು ಬಿಜೆಪಿ ಶಾಸಕರಿದ್ದಾರೆ ಅವರೆಲ್ಲವೂ ಕೂಡ ಕನೆಕ್ಟ್ ಆಗಿದ್ದಾರೆ. ದೆಹಲಿಗೆ ಮತ್ತೆ ಮುಂಬೈನ ಏನು ಒಂದು ಬಿಜೆಪಿಯ ಕಚೇರಿಗಳಿದೆ ಅವೆಲ್ಲವೂ ಕೂಡ ಏನಂದ್ರೆ ಕನೆಕ್ಟ್ ಆಗಿರುವಂತದ್ದು. ಮತ್ತೆ ಸಮಯ ನಿಗದಿ ಆಗ್ತಾ ಇದ್ದಂಗೆ ಏನಂತಂದ್ರೆ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲುಗಳು ಏನಿದೆ ಮತ್ತೆ ಅವರ ಡಿಮಾಂಡ್ಗಳಿದೆ ಎಲ್ಲವೂ ಕೂಡ ಪೂರೈಸ್ತೀವಿ. ಮತ್ತೆ ಯಾವಾಗ ಯಾರು ರಾಜೀನಾಮೆಯನ್ನು ನೀಡಬೇಕು ಹಾಗೆ ಅಂತೇಳಿ ಕೂಡ ಏನಂತ ಪ್ಲಾನ್ ಆಗಿರುವಂತದ್ದು. ಹೀಗಾಗಿ ಇಲ್ಲಿ ಏನಂತಂದ್ರೆ ಮುಂಬೈನ ಏನು ನಗರಿ ಇದೆ, ಮುಂಬೈ ನಗರಿಯಲ್ಲಿ ಬಹಳಷ್ಟು ಕರ್ನಾಟಕದ ರಾಜ್ಯ ರಾಜಕಾರಣ ಬಹಳಷ್ಟು ಬಿಸಿ ಆಗ್ತಾ ಇರುವಂತದ್ದು. ಏನು ಟೈಮ್ ಕಳೆದಂಗೆ ಏನಂತಂದ್ರೆ ಬಹಳಷ್ಟು ಪ್ರತಿಭಟನೆ ಕೂಡ ನೋಡಕ್ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ಕಾಂಗ್ರೆಸ್ನ ಯುವ ಏನು ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ಏನಂದ್ರೆ ಪರ್ಮಿಷನ್ ಕೊಡಬೇಕು, ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಹಾಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನಂತಂದ್ರೆ DK ಶಿವಕುಮಾರ್ ಅವರು ಕೂಡ ಸಂಜೆ ಹೊತ್ತಿಗೆ ಆಗಮಿಸಿ ನಮ್ಮ ಎಲ್ಲ ಶಾಸಕರನ್ನ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಒಂದು ಏನು ಮ್ಯಾರಿಯಟ್ ಹೋಟೆಲ್ ಇದೆ, ಮ್ಯಾರಿಯಟ್ ಹೋಟೆಲ್ ಅಂದ್ರೆ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು ಅರವಿಂದ್. ದಿಲೀಪ್, DK ಶಿವಕುಮಾರ್ ಅವರು ಮುಂಬೈಗೆ ಬರ್ತಾರೆ ಇವತ್ತು ಅಂತಕ್ಕಂಥ ಸುದ್ದಿ ಇದೆ. ಈ ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಅವರು ಭೇಟಿ ಮಾಡಿಸ್ತಾರ ಬಿಜೆಪಿ ಅವರು?
ಮಾಡಿಸದೆ ಇರಬೇಕು ಅಂದ್ರೆ ಬೇರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಮಲ್ಲೇಶ್ವರಂನ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಅವರ ಒಂದು ಉಸ್ತುವಾರಿಯಲ್ಲಿ ಈ ಶಾಸಕ ಹೌದು, ಈಗಾಗಲೇ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು 4:15 ಗಂಟೆಗೆ ಏನಂತಂದ್ರೆ ಒಂದು ಫ್ಲೈಟ್ ಬುಕ್ ಆಗಿರುವಂತದ್ದು. ನೇರವಾಗಿ ಮುಂಬೈಗೆ ಬರ್ತಾರೆ. ಮುಂಬೈ ಬಂದ ತಕ್ಷಣ 6 ಗಂಟೆ ಹೊತ್ತಿಗೆ ಏನಂತಂದ್ರೆ ಈ ಒಂದು ಹೋಟೆಲ್ ಬರೋ ಸಾಧ್ಯತೆ ಇದೆ. ಅಷ್ಟರೊಳಗಡೆ ಏನಂತಂದ್ರೆ ಇವರನ್ನ ಶಿಫ್ಟ್ ಮಾಡಬೇಕು, ಇಲ್ಲಿಂದ ಹೊರಗಡೆ ಹಾಕಬೇಕು, ಬೇರೆ ಕಡೆ ಎಲ್ಲಿ ಹಾಕಬೇಕು ಹಾಗಂತ ಎಲ್ಲವೂ ಕೂಡ ಪ್ಲಾನ್ ಆಗಿರುವಂತದ್ದು. ಒಂದು ಏನಂತಾರೆ 2 ಗಂಟೆ ಹೊತ್ತಿಗೆ ಏನೋ ಒಂದು ಟೈಮ್ ಅನ್ನ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೀಡಿದ್ದಾರೆ, ಮತ್ತೆ ನಿತಿನ್ ಗಡ್ಕರಿ ನೀಡಿದ್ದಾರೆ. ಅವರನ್ನ ಭೇಟಿಯಾಗಿ ಅಲ್ಲಿಂದ ಏನಂತಾರೆ ಶಿಫ್ಟ್ ಆಗೋ ಸಾಧ್ಯತೆಗಳು ಇರುವಂತದ್ದು. ಒಂದ್ಸಾರಿ ಈ ಕಡೆಯಿಂದ ಈ ಹೋಟೆಲ್ ಹೊರಗಡೆ ಹೋದ್ರೆ ಮತ್ತೆ ವಾಪಸ್ ಹೊರಗಡೆ ಬರದ ಹಾಗೆ ಏನಂತಂದ್ರೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅರವಿಂದ್. ಓಕೆ, ಅಲ್ಲಿಗೆ ದೇವೇಂದ್ರ ಫಡ್ನವೀಸ್, ನಿತಿನ್ ಗಡ್ಕರಿ ಅವರು ಈ ಅತೃಪ್ತರನ್ನ ಭೇಟಿ ಮಾಡದೇನೆ ಇವರು ಅಲ್ಲಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ ಅಲ್ವಾ? ಅವರೆಲ್ಲರೂ ಕೂಡ ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿದ್ದಾರೆ. ಹೌದು, ಏನಂತಂದ್ರೆ ಈಗ ನಿಗದಿಯಾದಂತೆ ದೆಹಲಿಯಿಂದ ಏನು ಪ್ಲಾನ್ ಆಗಿದೆ, ಬ್ಲೂ ಪ್ರಿಂಟ್ ಏನ್ ಬಂದಿದೆ ದೆಹಲಿಯಿಂದ ಬಿಜೆಪಿ ಕಚೇರಿಯಿಂದ, ಅದು ಏನಂತಂದ್ರೆ ಮುಖ್ಯವಾಗಿ ಇವರಿಬ್ಬರಿಗೂ ಕೂಡ ಏನಂತಾರೆ ಸಂಖ್ಯಾಬಲವನ್ನು ತೋರಿಸಬೇಕು. ಸಂಖ್ಯಾಬಲವನ್ನು ತೋರಿಸಿದ ಅಲ್ಲಿಂದ ಏನಂತಂದ್ರೆ ಈ ಒಂದು ಆಪರೇಷನ್ ಕಮಲದ ಏನು ವಿಮಾನ ಟೇಕ್ ಆಫ್ ಆಗುವಂತದ್ದು. ಹೀಗಾಗಿ ಮುಖ್ಯವಾಗಿ ಏನಂತಂದ್ರೆ ಇವರಿಬ್ಬರು ಕೂಡ ಏನಂತಂದ್ರೆ ಇಬ್ಬರನ್ನ ಭೇಟಿ ಆದ ಮೇಲೆ ತಮ್ಮ ಸಂಖ್ಯಾಬಲವನ್ನು ತೋರಿಸಿ ಏನು ಪರೇಡ್ ಆದ್ಮೇಲೆ ಮುಂದಿನ ಎಲ್ಲ ರೂಪರೇಷೆಗಳಿಗೆ ಒಂದು ಪ್ಲಾನ್ ಅನ್ನು ಸಿಗ್ತಾ ಇರುವಂತದ್ದು ಅರವಿಂದ್. ಬಟ್ ಇಲ್ಲಿ ತನಕ ಯಾರು ಕೂಡ ಸ್ಪೀಕರ್ ಅವರನ್ನ ಭೇಟಿ ಆಗೋದಕ್ಕಾಗ್ಲಿ, ಗವರ್ನರ್ ಅವರನ್ನ ಭೇಟಿ ಆಗೋದಕ್ಕಾಗ್ಲಿ ಸಮಯಾವಕಾಶವನ್ನ ಕೇಳೇ ಇಲ್ಲ. ಹಾಗಾಗಿ ಇನ್ನೂ ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಅತೃಪ್ತ ಶಾಸಕರು? ಎಲ್ಲರೂ ಕೂಡ ಒಂದ್ ಕಡೆ ಸೇರಿದ್ದಾಗಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ನಿಲುವಿಗೆ ಬದ್ಧರಾಗಿದ್ದಾರೆ. ಎಲ್ಲರೂ ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹಾಗಾದ್ರೆ? ಮುಖ್ಯವಾಗಿ ಏನಂತಂದ್ರೆ ಏನು ಬ್ಲೂ ಪ್ರಿಂಟ್ ಅಲ್ಲಿ ಇದೆ, ಅದರಲ್ಲಿ ಏನಂತಾರೆ ನಾಳೆ ಅಥವಾ ಇವತ್ತೇನು ರಾಜೀನಾಮೆ ಕೊಡುವುದಿಲ್ಲ. ಈಗ ಏನಂತಾರೆ ಇಲ್ಲಿಂದ ಏನಂತಂದ್ರೆ ಗೋವಾ ಅಥವಾ ಹೈದರಾಬಾದ್ಗೆ ಹಾರ್ತಾರೆ. ಅಲ್ಲಿದಾದ ನಂತರ 19ನೇ ತಾರೀಕಿಗೆ ಏನಂತಾರೆ ಬೆಂಗಳೂರಿಗೆ ಬಂದು ಒಂದು ರಾಜೀನಾಮೆ ನೀಡಬೇಕು ಹಾಗೆ ಅಂತ ಒಂದು ಪ್ಲಾನ್ ಇದೆ ಎ ಪ್ಲಾನ್ ಪ್ರಕಾರ. ಆದ್ರೆ ಏಕಾಏಕಿಯಾಗಿ ಏನು ಅಂತಂದ್ರೆ ಬೇರೆ ಏನಾದ್ರು ಚೇಂಜ್ ಆದ್ರೆ, ಕಾಂಗ್ರೆಸ್ ವಲಯದಿಂದ ಏನಾದ್ರು ತೀವ್ರವಾಗಿ ವಿರೋಧ ಆದ್ರೆ ಮತ್ತೆ ಬೇರೆಯವ್ನು ಮಾಡಬೇಕು ಹಾಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಏನಂತಾರೆ ಪಕ್ಷೇತರ ಇಬ್ಬರು ಶಾಸಕರು ಏನಿದ್ದಾರೆ ಇವತ್ತು ಸಂಜೆ ಹೊತ್ತಿಗೆ ಬೆಂಗಳೂರಿಗೆ ಹಾರಿ ಅವರು ತಮ್ಮ ಬೆಂಬಲವನ್ನ ವಾಪಸ್ ಪಡಿಬೇಕು ಹಾಗೆ ಅಂತ ಏನು ಪ್ಲಾನ್ ಆಗಿದೆ. ಆ ಪ್ಲಾನ್ಗೆ ಈಗ ಸ್ಟಿಕ್ ಅಪ್ ಆಗಿರುವಂತದ್ದು. ಮತ್ತೆ ಸಂಜೆ ಹೊತ್ತಿಗೆ ಇಬ್ಬರು ಪಕ್ಷೇತರ ಶಾಸಕರು ಏನಂತಂದ್ರೆ ಬೆಂಗಳೂರಿಗೆ ಹಾರ್ತಾ ಇರುವಂತದ್ದು ಅರವಿಂದ್. ಓಕೆ, ಹಾಗಾದ್ರೆ ಎಲ್ಲಿ ತನಕ ರಾಜೀನಾಮೆ ಕೊಡಿಸ್ದೇನೆ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಅವರು ಇಟ್ಕೊಂಡಿರ್ತಾರೋ ಅಲ್ಲಿ ತನಕ ಇವ್ರಿಗೊಂಥರ ಡೇಂಜರೇ. ಯಾಕೆಂದ್ರೆ ಯಾರು ಯಾವ ಟೈಮ್ನಲ್ಲಿ ಉಲ್ಟಾ ಹೊಡಿಬೋದು, ಯಾರ ಮನವನ್ನ ಒಲಿಸ್ಬಿಡ್ಬೋದು. ಆದಷ್ಟು ಬೇಗ ತರಾತುರಿಯಲ್ಲಿ ಈ ಕೆಲಸ ಆಗಬೇಕು ಅಂತ ಬಿಜೆಪಿ ಮನಸ್ಸಲ್ಲಿ ಇಲ್ವಾ ಹಾಗಾದ್ರೆ? ಹೌದು ಅರವಿಂದ್, ಏನಂತಂದ್ರೆ ಬಿಜೆಪಿ ಅಂತಾರೆ 2-3 ಪ್ಲಾನ್ಗಳನ್ನ ಹೇಳಿದ್ರೆ ಆ 2-3 ಪ್ಲಾನ್ಗಳು ಕೂಡ ಏನಂತಾರೆ ಪ್ಲಾನ್ ಮಾಡ್ತಾ ಇದ್ರೆ ಅಲ್ಲಿ ಇರ್ತಕ್ಕಂಥ 6 ಜನ ಏನು ಬಿಜೆಪಿ ಶಾಸಕರಿದ್ದಾರೆ ಅವರಿಗೆ ನಿರಂತರವಾಗಿ ಹೈಕಮಾಂಡ್ ಏನಂತಂದ್ರೆ ಟಚ್ ಅಲ್ಲಿ ಇರುವಂತದ್ದು. ಮತ್ತೆ ಜೊತೆಗೆ ಮುಂಬೈನ ಏನು ಬಿಜೆಪಿ ಹೈಕಮಾಂಡ್ ಇದೆ ಅದು ಕೂಡ ಟಚ್ ಅಲ್ಲಿ ಇರುವಂತದ್ದು. ಹೀಗಾಗಿ ಈಗಾಗಲೇ ಏನಂತಾರೆ ಮುಂಬೈ ಪೊಲೀಸರು ಕೂಡ ಒಳಗಡೆ ಹೋಗಿದ್ದಾರೆ, ಎಲ್ಲ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತಂದ್ರೆ ಯಾವ ತರ ಸೂಚನೆ ಬರುತ್ತೆ ಆ ಸೂಚನೆ ಮೂರಿಗೆ ಏನಂತಾರೆ ಕೆಲಸ ಮಾಡಬೇಕು ಹಾಗೆ ಅಂತೇಳಿ ಯಾವೊಬ್ಬ ಏನಂತಾರೆ ಅತೃಪ್ತ ಶಾಸಕರಿದ್ದಾರೆ, ಏನ ರೆಬಲ್ ಶಾಸಕರ ಯಾರಿಗೂ ಕೂಡ ಏನು ಸಂಪರ್ಕ ಸಿಗದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಹಾಗೆ ಅಂತ ಹೇಳಿ ಈಗಾಗಲೇ ಏನಂತಾರೆ ಹೋಟೆಲ್ ಮೊದಲಿಗೆನೆ ಏನಂತಾರೆ ಹೋಟೆಲ್ ಅವ್ರ ಜೊತೆ ಮಾತನಾಡಿಕೊಂಡು ಈ ಒಂದು ಹೋಟೆಲ್ಗೆ ಚೂಸ್ ಮಾಡಿರುವಂತದ್ದು ಅರವಿಂದ್. ಇಲ್ಲಿ ತನಕ ಬಿಜೆಪಿಯ ನಾಯಕರು ಯಾರೂ ಕೂಡ ಈ ಅತೃಪ್ತರನ್ನ ನೇರವಾಗಿ ಮುಖಾಮುಖಿ ಭೇಟಿ ಮಾಡಿಲ್ಲ. ಅದು BS ಯಡಿಯೂರಪ್ಪನವ್ರು ಇರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಯಾರೂ ಕೂಡ ಭೇಟಿಯಾಗಿಲ್ಲ. ಅಟ್ಲೀಸ್ಟ್ ಒಂದು ಭೇಟಿ ಮಾಡಿದ್ರೆ ಹೌದಪ್ಪ ಆಪರೇಷನ್ ಕಮಲದ ಪ್ರಯತ್ನಗಳು ನಡೀತಾ ಇದೆ ಅಂತ ಅನ್ಬಹುದು. ಬಟ್ ಇಲ್ಲಿ ತನಕ ಭೇಟಿ ಆಗದೆ ಇರೋದು ಅದು ಬಿಜೆಪಿಯ ಸ್ಟ್ರಾಟಜಿನ ಅಥವಾ ಈ ಅತೃಪ್ತರ ಸ್ಟ್ರಾಟಜಿನ ಅಂತ? ಇಲ್ಲ, ಏನಂತಂದ್ರೆ ಈಗ ಈ ಬಾರಿ ಶತಾಯಗತ ಏನಂತಂದ್ರೆ ನಾವು ಆಪರೇಷನ್ ಕಮಲ ಮಾಡಬೇಕು. ಹಾಗಾಗಿ ಏನಂತಂದ್ರೆ ಬಹಳಷ್ಟು ವಿಚಾರಗಳು ಲೀಕ್ ಆಗ್ತಾ ಇರುವಂತದ್ದು. ಒಂದು ಏನಂತಂದ್ರೆ ಇಂಟೆಲಿಜೆನ್ಸ್ ಇರ್ಬೋದು, ಮಾಧ್ಯಮಗಳನ್ನಿರ್ಬೋದು. ಹಾಗಾಗಿ ಎಲ್ಲವನ್ನೂ ಕೂಡ ಏನಂತಾರೆ ದೂರ ಇಟ್ಟುಕೇಶನ್ ಒಂದು ಕಾರ್ಯಕ್ರಮನ ಮಾಡಬೇಕು ಹಾಗೆ ಅಂತ ಇಲ್ಲಿರ್ತಕ್ಕಂಥ ಇಬ್ಬರು ಶಾಸಕರು ಮಾಜಿ ಸಚಿವರು ಹೋಗಿ ಈಗಾಗಲೇ ಏನಂತಂದ್ರೆ ದೆಹಲಿಯಲ್ಲಿ ಮಾತುಕತೆ ಮಾಡಿಕೊಂಡು ಡೈರೆಕ್ಟ್ ಆಗಿ ದೆಹಲಿಯಿಂದ ಈ ಒಂದು ಹೋಟೆಲ್ಗೆ ಒಳಗಡೆ ಬಂದಿರುವಂತದ್ದು. ಹೀಗಾಗಿ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ. ಮತ್ತೆ ಯಾವ ತರ ಏನ್ ಮಾಡಬೇಕು ಹಾಗೆ ಅಂತ ಹೇಳಿ ನಮ್ಮ ಶಾಸಕರೇನಿದ್ದಾರೆ ಒಳಗಡೆ ಆ ಶಾಸಕರ ಉದಾಹರಣೆಗೆ ಅಶ್ವಥ್ ನಮ್ಮ ಶಾಸಕರೇಂದ್ರೆ ಬಿಜೆಪಿ ಶಾಸಕರಿದ್ದಾರೆ ಅವ್ರ ಜೊತೆಗೆ ಏನಂತಾರೆ ತಾವು ಮಾತಾಡ್ಕೋಬೇಕು ಹಾಗೆ ಅಂತ ಒಂದು ಡೈರೆಕ್ಷನ್ ನೀಡಿರುವಂತದ್ದು ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಸುಪರ್ದಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇವಾಗ ನಮಗೆ ಲಭ್ಯವಾಗ್ತಾ ಇದೆ. ಅಂದರೆ ಇಬ್ಬರು ಪಕ್ಷೇತರರು ಶಾಸಕರು ಸೇರಿದಂತೆ ಸುಮಾರು 7-8 ಶಾಸಕರನ್ನ ಮುಂಬೈನ ಹೋಟೆಲ್ನಲ್ಲಿ ಕಾವಲು ಕಾಯ್ತಾ ಇದ್ದಾರೆ ಶಾಸಕ ಅಶ್ವತ್ಥ ನಾರಾಯಣ್. ಆಪರೇಷನ್ ಕಮಲದ ಬೆನ್ನಟ್ಟಿ ಹೋದ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯವಾಗಿವೆ. ನಿನ್ನೆಯಿಂದ ಕೂಡ ಆಪರೇಷನ್ ಕಮಲದ ಬೆನ್ನಟ್ಟಿ ಹೋದಂತಹ ಪಬ್ಲಿಕ್ ಟಿವಿಗೆ ಇದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಮುಂಬೈನ ಮ್ಯಾರಿಯಟ್ ಹೋಟೆಲ್ನ ದೃಶ್ಯಾವಳಿಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ಈ ಎಲ್ಲ ಶಾಸಕರ ಉಸ್ತುವಾರಿಯನ್ನ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಹೊತ್ತಿದ್ದಾರೆ. ಅಂದರೆ ಇವರು ಯಾರು ಕೂಡ ಮಿಸ್ ಕಾಡಬಾರದು ಅಲ್ಲಿಂದ ಅಂತಕ್ಕಂಥ ಉದ್ದೇಶ. ಎಲ್ಲರ ಮೊಬೈಲನ್ನು ಕಸಿದುಕೊಳ್ಳಲಾಗಿದೆ, ಅದನ್ನು ಒಂದು ರೂಮ್ನಲ್ಲಿ ಇಟ್ಟಿದ್ದಾರೆ. ಕೇವಲ ಅವರ ಕುಟುಂಬಸ್ಥರ ಜೊತೆ ಮಾತ್ರ ಮಾತುಕತೆ ಆಡೋದಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. ಉಳಿದಂತೆ ಬೇರೆ ಯಾವ ರಾಜಕಾರಣಿಯಿಂದ ಫೋನ್ ಬಂದರೂ ಕೂಡ, ತಮ್ಮದೇ ಪಕ್ಷದವರಿಂದ ಬಂದರೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪಕ್ಷದ ವರಿಷ್ಠರು ಅಶ್ವತ್ಥ ನಾರಾಯಣ್ಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿ ಎಲ್ಲ ಶಾಸಕರನ್ನು ಕಾಪಾಡುವಂಥದ್ದು. ಆ ಕಾಪಾಡುವ ನಿಟ್ಟಿನಲ್ಲಿ ಅಶ್ವತ್ಥ ನಾರಾಯಣ್ ಕೂಡ ಈಗ ಕಾರ್ಯೋನ್ಮುಖರಾಗಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರಿಗೆ ಈಗ ಬಿಜೆಪಿ ಮುಖಂಡ ಕಾವಲು ಕಾಯ್ತಾ ಇರತಕ್ಕಂಥ ಎಕ್ಸ್ಕ್ಲೂಸಿವ್ ಫೋಟೋಸ್, ಎಕ್ಸ್ಕ್ಲೂಸಿವ್ ದೃಶ್ಯಗಳು ಪಬ್ಲಿಕ್ ಟಿವಿಯಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಬಿಜೆಪಿಯ ಕಬ್ಜಾದಲ್ಲಿ ಕಾಂಗ್ರೆಸ್ನ 14 ಅತೃಪ್ತ ಶಾಸಕರ ದಂಡು. ಮುಂಬೈನ ಮ್ಯಾರಿಯಟ್ ಹೋಟೆಲ್ನಲ್ಲಿ 14 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಒಟ್ಟಾರೆ ಇವರು ಯಾರು ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಎಲ್ಲಿ ತನಕ ಅವರಿಗೆ ಅಗತ್ಯವಾದ ನಂಬರ್ ಸಿಗುತ್ತೋ, ಎಲ್ಲಿ ತನಕ ಮಾತುಕತೆ ಫಲಪ್ರದವಾಗುತ್ತೋ ಅಲ್ಲಿ ತನಕನೂ ಕೂಡ ಇವರನ್ನ ಉಳಿಸಿದಲ್ಲಿಯೇ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅಶ್ವತ್ಥ ನಾರಾಯಣ್ ಈಗ ಕಾವಲು ಕಾಯ್ತಾ ಇದ್ದಾರೆ. ಇನ್ನು ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಮಾತುಕತೆಯನ್ನಾಡೋದಕ್ಕೆ ವೇಣುಗೋಪಾಲ್, ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಮಾತುಕತೆಯನ್ನು ಆಡೋದಕ್ಕೆ ಬಂದಿದ್ದಾರೆ. ತಮ್ಮ ಶಾಸಕರನ್ನೇ ದಿಗ್ಬಂಧನದಲ್ಲಿ ಇಟ್ಟಿದೆ ಬಿಜೆಪಿಗೆ ಅಭದ್ರತೆ ಕಾಡ್ತಾ ಇದೆ. ಹಾಗಾಗಿ ಬಿಜೆಪಿಯ 104 ಶಾಸಕರನ್ನ ದೂರದ ಹರಿಯಾಣದಲ್ಲಿ ಕಾದಿಟ್ಕೊಂಡಿದೆ. ಆದರೆ ನಮ್ಮ ಪಕ್ಷದ ಯಾವ ಶಾಸಕರು ಕೂಡ ಬಿಡೋದಿಲ್ಲ, ನಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈಗ ಕೆಕೆ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ. ಕೆಕೆ ಗೆಸ್ಟ್ ಹೌಸ್ನಲ್ಲಿ ವೇಣುಗೋಪಾಲ್ ಜೊತೆ ಮಹತ್ವದ ಚರ್ಚೆಯನ್ನು ಆಡೋದಕ್ಕೆ ಅಂತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ, ನಮ್ಮ ಪಕ್ಷದವ್ರು ಯಾರೂ ಕೂಡ ಬಿಡಲ್ಲ ಯಾರೂ ರಾಜೀನಾಮೆ ಕೊಡಲ್ಲ. ಹಂಗೆ ನೋಡೋಕ್ಕಾದ್ರೆ ಬಿಜೆಪಿಯವ್ರಿಗೆ ಅಭದ್ರತೆ ಕಾಡ್ತಾ ಇದೆ. ಅದಕ್ಕೆ ಅವರು ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಹರಿಯಾಣದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಪಕ್ಷ ಸುಭದ್ರ, ನಮ್ಮ ಸರ್ಕಾರ ಸುಭದ್ರ, ನಮ್ಮ ಪಕ್ಷದಿಂದ ಯಾವ ಶಾಸಕರು ರಾಜೀನಾಮೆ ಕೊಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶಿಂದ. ಸುಕೇಶ್, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರು ಆಗಿರ್ಬೋದು, ಎಲ್ಲರೂ ಹೇಳ್ತಾ ಇರೋದು ನಮ್ಮ ಸರ್ಕಾರ ಸುಭದ್ರ, ನಮ್ಮ ಶಾಸಕರು ಯಾರು ಕೂಡ ನಮ್ಮ ಪಕ್ಷವನ್ನು ತೊರೆಯೋದಿಲ್ಲ, ಎಲ್ಲರೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ. ಆದರೆ ಬೆಳಿಗ್ಗೆ 9 ಗಂಟೆಗೆ ತುರ್ತಾಗಿ ವೇಣುಗೋಪಾಲ್ ಬರ್ತಾರೆ, ಮಹತ್ವದ ಸಭೆಯನ್ನು ಕರೀತಾರೆ, ದೊಡ್ಡ ದೊಡ್ಡ ನಾಯಕರು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾದರೆ ಇದೆಲ್ಲ ಯಾಕೆ ಅಂತ? ಖಂಡಿತ ಅರವಿಂದ್, ಯಾಕಂತಂದ್ರೆ ಬಿಜೆಪಿ ನಾಯಕರ ಆಪರೇಷನ್ ಕಮಲದ ಯತ್ನ ತೀವ್ರಗತಿಯಲ್ಲಿ ನಡೀತೆ. ಮತ್ತೊಂದು ನಿರ್ಣಾಯಕ ಆಟಕ್ಕೆ ಬಿಜೆಪಿ ನಾಯಕರು ಸಿದ್ಧ ಆಗಿದ್ದಾರಂತೂ ಸ್ಪಷ್ಟವಾಗ್ತಿದೆ. ಆದ್ರೆ ಕಾಂಗ್ರೆಸ್ ನಾಯಕರುಗಳು ಬಾಯಿ ಮಾತಲ್ಲಿ ಏನು ಹೇಳ್ಬೋದು, ನಮ್ಮ ಶಾಸಕರುಗಳು ನಮ್ಮ ಜೊತೆಗಿದ್ದಾರೆ, ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಆಪರೇಷನ್ ಕಮಲದ ಭೀತಿ ಇಲ್ಲ ಅಂತ. ಆದ್ರೆ ಕೆಲವಷ್ಟು ಶಾಸಕರುಗಳು ಈಗಾಗಲೇ ಬಿಜೆಪಿ ನಾಯಕರ ತೆಕ್ಕೆಯಲ್ಲಿ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪಬ್ಲಿಕ್ ಟಿವಿಯ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗುವ ರೀತಿಯಲ್ಲಿ ಕೆಲವು ಶಾಸಕರುಗಳ ಫೋಟೋಗಳು ಕೂಡ ಮುಂಬೈನ ಹೋಟೆಲ್ನಲ್ಲಿರುವಂತಹ ಶಾಸಕರುಗಳ ಫೋಟೋಗಳು ಕೂಡ ಸಿಕ್ಕಿದೆ. ಮಲ್ಲೇಶ್ವರಂ ಶಾಸಕ ಅಶ್ವತ್ಥ ನಾರಾಯಣ್ ಆ ಶಾಸಕರುಗಳನ್ನ ತಮ್ಮ ಕಬ್ಜದಲ್ಲಿ ಇಟ್ಕೊಂಡಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಶಾಸಕರು ಹೋಗಿದ್ದಾರೆ, ಎಷ್ಟು ಸಂಖ್ಯೆಯ ಶಾಸಕರಲ್ಲಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಇದುವರೆಗೂ ಸ್ಪಷ್ಟತೆ ಸಿಕ್ಕದಂತೆ ಕಂಡು ಬರ್ತಾ ಇಲ್ಲ. ಕೆಲವೊಂದು ಊಹಾಪೋಹಗಳು ಮತ್ತು ಕೆಲವು ಹೆಸರು ಕೇಳಿ ಬಂದಾಗ ಕೆಲವೊಂದು ಕನ್ಫರ್ಮೇಷನ್ಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿಕೊಳ್ಳುವಾಗ ನಿರೀಕ್ಷಿತ ಮಟ್ಟದಲ್ಲಿ ಶಾಸಕರುಗಳು ಹೋಗಿಲ್ಲ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗಿನ ಸಮಾಧಾನ. ಅಂದ್ರೆ ಏನು ಬಿಜೆಪಿಗೆ ಆಪರೇಷನ್ ಕಮಲ ಮತ್ತು ಸರ್ಕಾರವನ್ನು ಕೆಡವಲಿಕ್ಕೆ ಅಗತ್ಯ ಇರುವಂತಹ 16-17 ಸಂಖ್ಯೆಯ ಶಾಸಕರುಗಳು ಹೋಗಿಲ್ಲದೆ ಇರಬಹುದು. ಆದ್ರೆ ಕೆಲವಷ್ಟು ಸಂಖ್ಯೆಯಲ್ಲಿ ಕನಿಷ್ಠ ಒಂದು 5-6 ಸಂಖ್ಯೆಯ ಶಾಸಕರಂತೂ ಖಂಡಿತವಾಗಿ ಈಗಾಗಲೇ ಬಿಜೆಪಿ ಪಾಳಯದಲ್ಲಿ ಸೇರ್ಕೊಂಡಿದ್ದಾರೆ. ಅವರು ರಾಜೀನಾಮೆಯನ್ನು ಕೊಡ್ತಾರೋ, ಮುಂದೇನು ತೀರ್ಮಾನ ಕೈಗೊಳ್ತಾರೋ ಅನ್ನೋದು ನಂತರದ ವಿಚಾರ.
ಅದನ್ನು ಹೊರತುಪಡಿಸಿ ಹೇಳೋದಾದ್ರೂ ಕೂಡ ಕಾಂಗ್ರೆಸ್ ಎದೆತಟ್ಟಿ ಹೇಳಿಕೊಳ್ಳುವಂತ ಪರಿಸ್ಥಿತಿ ಇಲ್ಲ, ನಮ್ಮ ಶಾಸಕರೆಲ್ಲರೂ ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ. ಇದು ಪ್ರಸ್ತುತ ಸಮ್ಮಿಶ್ರ ಸರ್ಕಾರದ ಅಸ್ತಿತ್ವವನ್ನೇ ಅಲುಗಾಡಿಸುವಂತ ಬೆಳವಣಿಗೆ ಆಗಿದೆ. ಇದರ ಬಗ್ಗೆ ಈಗ ಗಂಭೀರತೆ ಅರ್ಥ ಆಗ್ತಾ ಇದ್ದಂತೆ ಕಾಂಗ್ರೆಸ್ನ ನಾಯಕರುಗಳು ಈಗ ಸಭೆಯನ್ನ ಸೇರಿರುವಂತದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿಸಿಎಂ ಪರಮೇಶ್ವರ್ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಈಗ ಸೇರಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅರವಿಂದ್, ವೆರಿ ಸಿಂಪಲ್ ಅನ್ಸುತ್ತೆ ಸುಕೇಶ್. 80 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ನವರು. 80 ಜನ ಶಾಸಕರಲ್ಲಿ ಯಾರ್ಯಾರು ಹೋಗಿರಬಹುದು ಅಥವಾ ಯಾರ್ಯಾರ ಹೆಸರಿದೆ ಅಂತಕ್ಕಂಥದ್ದು ಒಂದು ಅಂದಾಜಿದೆ. ಅವ್ರಗಳಿಗೆ ಫೋನ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಳಕ್ ಆಗ್ತಿಲ್ವಾ ಇವ್ರಿಗೆ ಅಂತ? ಅರವಿಂದ್, ಖಂಡಿತ ಹೌದು. ಅದನ್ನೇ ಮೊದಲು ಹೇಳಿದಂತೆ ಕೆಲವರನ್ನ ಅವರು ಕ್ರಾಸ್ ಚೆಕ್ ಮಾಡಿದಾಗ ಕೆಲವರು ಕ್ಷೇತ್ರಗಳಲ್ಲಿದ್ದಾರೆ, ಮತ್ತೆ ಕೆಲವರು ದೂರವಾಣಿ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತ ವಿಚಾರ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 17-18 ಸಂಖ್ಯೆಯಲ್ಲಿ ಶಾಸಕರು ಹೋಗಿಲ್ಲ ಅಥವಾ ನಮ್ಮ ಕೈ ತಪ್ಪಿಲ್ಲ ಅನ್ನುವಂಥದ್ದು ತಾತ್ಕಾಲಿಕವಾಗಿ ಸಮಾಧಾನ ಪಡಬಹುದಾದಂತ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಅಷ್ಟೇ. ಆದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂಜೆ ಏನಾಗ್ಬೋದು, ನಾಳೆ ಬೆಳಿಗ್ಗೆ ಏನಾಗ್ಬೋದು, ಇನ್ನೆಷ್ಟು ಜನರು ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಯಾವುದು ಕೂಡ ಇವರಿಗೆ ಕರೆಕ್ಟ್ ಆಗಿ ಅಂದಾಜಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು 5-6 ಜನ ಹೋಗಿರಬಹುದು, ಕಾಂಗ್ರೆಸ್ ಪಕ್ಷದ ಕೈ ತಪ್ಪಿರಬಹುದು ಅನ್ನುವಂಥದ್ದು ಸಿಕ್ಕಿರುವಂತ ಸಾಮಾನ್ಯ ಲೆಕ್ಕ. ಉಳಿದ ಶಾಸಕರನ್ನ ಸಂಪರ್ಕ ಮಾಡಿದಾಗ ಬಹುತೇಕರು ನಾವು ಜೊತೆಗಿದ್ದೀವಿ, ಎಲ್ಲೂ ಹೋಗಿಲ್ಲ ಅಥವಾ ಇಂತಲ್ಲಿದ್ದೀವಿ ಅಥವಾ ನಮ್ಮ ದೂರವಾಣಿ ಆನಲ್ಲಿದೆ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿಸಿರುವಂತದ್ದು. ಹಾಗಾಗಿ ತಾತ್ಕಾಲಿಕವಾಗಿ ಹೋಗಿರ್ತಕ್ಕಂಥ 5-6 ಜನರಲ್ಲಿ ಪಕ್ಷೇತರು ಕೂಡ ಸೇರಿದಂತೆ ಸುಮಾರು 6 ತಲುಪಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ. ಅದಕ್ಕಿಂತ ಹೆಚ್ಚುವರಿಯಾಗಿ ಯಾರು ಹೋಗಬಹುದು ಅಂತ ಅನುಮಾನ ಇದೆ. ಬಹುತೇಕ ಅವರೆಲ್ಲರೂ ಕೂಡ ಒಂದೆಡೆ ಸೇರಿಸುವಂತ ನಿಟ್ಟಿನಲ್ಲಿ ಮಹತ್ವದ ಸಭೆ ನಡೀತಾ ಇರುವಂತದ್ದು. ಅಂತ ತುರ್ತು ಅಗತ್ಯ ಬಂದ್ರೆ ತಕ್ಷಣಕ್ಕೆ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬೇರೆ ರೆಸಾರ್ಟ್ಗೆ ಶಿಫ್ಟ್ ಮಾಡುವ ಅಥವಾ ಬೇರೊಂದು ಕಡೆಗೆ ನಿಗೂಢ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡುವಂತ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಕೂಡ ಅನಿವಾರ್ಯವಾಗಿ ಅದನ್ನ ಮಾಡಲೇಬೇಕಾಗುತ್ತೆ ಸರ್ಕಾರವನ್ನು ಉಳಿಸ್ಕೊಳ್ಬೇಕಾದ್ರೆ. ಹಾಗಾಗಿ ಬಿಜೆಪಿ ನಾಯಕರು ಕೂಡ ಎಷ್ಟು ದಿನ ಅಂತ ಅದನ್ನ ಈ 5-6 ಶಾಸಕರನ್ನ ಇಟ್ಕೊಂಡು ಕಾಯ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲಕಾರಿ ವಿಚಾರ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.